ಸರಿ, ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾರು ಆಗ್ತಾರೆ ಅಭ್ಯರ್ಥಿ ಅಂತ ಹೇಳಿ? ನಮ್ಮ ಜಿಲ್ಲೆಯಲ್ಲಿ ನೋಡಬೇಕು ಯಾರು ಆಗ್ತಾರೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ, ಹಿರಿಯ ಸಚಿವರಿದ್ದಾರೆ. ಎಲ್ಲರೂ ಸೇರಿ ಒಗ್ಗಟ್ಟಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ವಾಪಸ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಸರ್. ವಾಪಸ್ ಸೇರ್ಕೊಂತೀವಿ ಅಂತ ಎಲ್ಲರನ್ನೂ ಮುಖಂಡರುಗಳನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸೇರ್ಕೊಂಬೋದು, ನಮ್ಮ ವಾಪಸ್ ಸೇರ್ಕೊತಾರೆ ಗೊತ್ತಿಲ್ಲ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ನಾವು ಮಾಡ್ತಕ್ಕಂಥ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸೂಕ್ತ ವ್ಯಕ್ತಿ ನಾನೇನಲ್ಲ. ಅಲ್ಲ, ನೀವು CM DCM ಅವ್ರ ಜೊತೆ ಅವರು ಭೇಟಿ ಮಾಡಿಸಿದ್ರಿ, ಸಚಿವರ ಮನೆಗೆ ಕೂಡ ಹೋಗಿದ್ರಿ. ಈ ಹಿನ್ನೆಲೆಯಲ್ಲಿ ವಾಪಸ್ ಬರೋದು ಹೆಚ್ಚಾಗಿದೆ, ಅವರೇ ಆಗ್ತಾರೆ ಅನ್ನೋದು ಕೂಡ ಎಲ್ಲರೂ ವಾದ ಇದೆ. ಇಲ್ಲ, ನಾನು ಅಂತ ಅಲ್ಲ. ಅವರು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಬೇಕು ಅಂದರು, ಉಪಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಬೇಕು ಅಂದರು. ಅದಕ್ಕೆ ಜೊತೆಲಿ ಹೋಗಿದ್ದಂತೂ ನಿಜ. ಆದರೆ ನಾನೇ ಮಾಡ್ತೀನಿ ಅನ್ನೋದು ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥದ್ದು ಅಲ್ಲ. ಎಲ್ಲರ ಹಿರಿಯ ನಾಯಕರ ಆದೇಶದ ಪ್ರಕಾರ ನಾವು ಹೋಗಿದ್ದಂಥದ್ದು. 100% ಗೆಲ್ಲಬೇಕು ಅಂತಲೇ ನಮ್ಮ ಉದ್ದೇಶ ಇರ್ತಕ್ಕ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಬಾರಿ ನಾವು ತುಮಕೂರಿನಲ್ಲಿ ಗೆಲ್ತೀವಿ ಲೋಕಸಭೆ ಅಂತಕ್ಕಂಥದ್ದು ಕಾನ್ಫಿಡೆನ್ಸ್ ಇದೆ. ಸರಿ, ನಿಗಮ ಮಂಡಳಿ ವಿಚಾರಕ್ಕೆ ಪರಮೇಶ್ವರ್ ಮತ್ತು KN ರಾಜಣ್ಣವರು ಅಸಮಾಧಾನ ವ್ಯಕ್ತಿರು, ಅಂದರೆ ಕಾರ್ಯಕರ್ತರಿಗೆ ಕೊಡುವಂಥ ವಿಚಾರದಲ್ಲಿ ನಮ್ಮನ್ನು ಕೇಳಲ್ಲ, ಏನಿಲ್ಲ, ಹೈಕಮಾಂಡ್ನಲ್ಲಿ ಕೂತ್ಕೊಂಡು ಅವರು ಮಾಡಿದ್ರೆ ಅವ್ರು ನಾವೇನು ಗುಲಾಮ್ರ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು. ಸರಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅದು ಹಿರಿಯ ನಾಯಕರಿದ್ದಾರೆ, ಅದು ಅವರ ಅಭಿಪ್ರಾಯ ಇರ್ಬೋದು. ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ಓಕೆ, ಸರಿ, ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾರು ಆಗ್ತಾರೆ ಅಭ್ಯರ್ಥಿ ಅಂತ ಹೇಳಿ? ನಮ್ಮ ಜಿಲ್ಲೆಯಲ್ಲಿ ನೋಡಬೇಕು ಯಾರು ಆಗ್ತಾರೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ, ಹಿರಿಯ ಸಚಿವರಿದ್ದಾರೆ. ಎಲ್ಲರೂ ಸೇರಿ ಒಗ್ಗಟ್ಟಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮಾಡ್ತಾರೆ. ವಾಪಸ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಸರ್. ವಾಪಸ್ ಸೇರ್ಕೊಂತೀವಿ ಅಂತ ಎಲ್ಲರನ್ನೂ ಮುಖಂಡರುಗಳನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸೇರ್ಕೊಂಬೋದು, ನಮ್ಮ ವಾಪಸ್ ಸೇರ್ಕೊತಾರೆ ಗೊತ್ತಿಲ್ಲ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದು ನಾವು ಮಾಡ್ತಕ್ಕಂಥ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಸೂಕ್ತ ವ್ಯಕ್ತಿ ನಾನೇನಲ್ಲ. ಅಲ್ಲ, ನೀವು CM DCM ಅವ್ರ ಜೊತೆ ಅವರು ಭೇಟಿ ಮಾಡಿಸಿದ್ರಿ, ಸಚಿವರ ಮನೆಗೆ ಕೂಡ ಹೋಗಿದ್ರಿ. ಈ ಹಿನ್ನೆಲೆಯಲ್ಲಿ ವಾಪಸ್ ಬರೋದು ಹೆಚ್ಚಾಗಿದೆ, ಅವರೇ ಆಗ್ತಾರೆ ಅನ್ನೋದು ಕೂಡ ಎಲ್ಲರೂ ವಾದ ಇದೆ. ಇಲ್ಲ, ನಾನು ಅಂತ ಅಲ್ಲ. ಅವರು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಬೇಕು ಅಂದರು, ಉಪಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಬೇಕು ಅಂದರು. ಅದಕ್ಕೆ ಜೊತೆಲಿ ಹೋಗಿದ್ದಂತೂ ನಿಜ. ಆದರೆ ನಾನೇ ಮಾಡ್ತೀನಿ ಅನ್ನೋದು ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥದ್ದು ಅಲ್ಲ. ಎಲ್ಲರ ಹಿರಿಯ ನಾಯಕರ ಆದೇಶದ ಪ್ರಕಾರ ನಾವು ಹೋಗಿದ್ದಂಥದ್ದು. 100% ಗೆಲ್ಲಬೇಕು ಅಂತಲೇ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು. ಈ ಬಾರಿ ನಾವು ತುಮಕೂರಿನಲ್ಲಿ ಗೆಲ್ತೀವಿ ಲೋಕಸಭೆ ಅಂತಕ್ಕಂಥದ್ದು ಕಾನ್ಫಿಡೆನ್ಸ್ ಇದೆ. ಸರಿ, ನಿಗಮ ಮಂಡಳಿ ವಿಚಾರಕ್ಕೆ ಪರಮೇಶ್ವರ್ ಮತ್ತು KN ರಾಜಣ್ಣವರು ಅಸಮಾಧಾನ ವ್ಯಕ್ತಿರು, ಅಂದರೆ ಕಾರ್ಯಕರ್ತರಿಗೆ ಕೊಡುವಂಥ ವಿಚಾರದಲ್ಲಿ ನಮ್ಮನ್ನು ಕೇಳಲ್ಲ, ಏನಿಲ್ಲ, ಹೈಕಮಾಂಡ್ನಲ್ಲಿ ಕೂತ್ಕೊಂಡು ಅವರು ಮಾಡಿದ್ರೆ ಅವ್ರು ನಾವೇನು ಗುಲಾಮ್ರ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು. ಸರಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅದು ಹಿರಿಯ ನಾಯಕರಿದ್ದಾರೆ, ಅದು ಅವರ ಅಭಿಪ್ರಾಯ ಇರ್ಬೋದು. ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ಓಕೆ.